ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಗ್ರೂಪ್ ಬಿ ಎಕ್ಸಾಮ್ ಏನು ನಡೀತಾ ಇದೆ ನಾಳೆ. ಸೊ ಆ ಒಂದು ಗ್ರೂಪ್ ಬಿ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಾಗಿ ಈ ಒಂದು ಕಂಪ್ಲೀಟ್ ಜಿಯೋಗ್ರಫಿ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಎಷ್ಟಾಗುತ್ತೋ ಅಷ್ಟು ಜಿಯೋಗ್ರಫಿ ಕ್ವಶನ್ಗಳನ್ನು ಜಾಸ್ತಿ ಕವರ್ ಮಾಡ್ತಾ ಹೋಗೋಣ. ಸೊ ಈ ಪ್ರಶ್ನೆಗಳೇನಿರ್ತಾವಲ್ಲ ತುಂಬ ಇಂಪಾರ್ಟೆಂಟ್ ಮತ್ತು ಗ್ರೂಪ್ ಬಿ ಎಕ್ಸಾಮ್ ಲೆವೆಲ್ ಪ್ರಶ್ನೆಗಳಾಗಿದ್ದಾವೆ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋನು ಕೂಡ ನೋಡಿಕೊಡ್ರಿ ಮತ್ತು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ, ಪಶ್ಚಿಮ ಆಫ್ರಿಕಾದ ಈ ಕೆಳಗಿನ ಯಾವ ಸರೋವರವು ಒಣಗಿ ಮರುಭೂಮಿಯಾಗಿ ಮಾರ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಪಾಗೋಬಿನ್ ಸರೋವರ ಇದೆಯಲ್ಲ, ಇದು ಪಶ್ಚಿಮ ಆಫ್ರಿಕಾದಲ್ಲಿ ಕಂಡುಬರುತ್ತಿದ್ದು ಇದು ಒಣಗಿ ಮರುಭೂಮಿಯಾಗಿ ಮಾರ್ಪಟ್ಟಿರತಕ್ಕಂಥ ಸರೋವರವಾಗಿದೆ ಪ್ರಸ್ತುತ ಇದು. ನೆಕ್ಸ್ಟ್, ದಕ್ಷಿಣ ಭಾರತದ ಗಂಡಿಕೋಟ ಅಥವಾ ಕಣಿವೆ, ಗಂಡಿಕೋಟ ಅಥವಾ ಗಂದಿಕೋಟ ಅಂತ ಕೂಡ ಕರೀತಾರೆ. ಸೊ ಈ ಕೆಳಗಿನ ಯಾವ ನದಿಯಿಂದ ರಚಿತವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಪೆನ್ನಾರ್ ನದಿಯಿಂದ ರಚಿತವಾಗಿರ್ತಕ್ಕಂಥ ಕಣಿವೆಯಾಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕೆಳಗಿನ ಜೋಡಿ ಪರ್ವತ ಮತ್ತು ಪರ್ವತ ಶ್ರೇಣಿಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಜೋಡಿ ಪರ್ವತ ಮತ್ತು ಪರ್ವತ ಶ್ರೇಣಿಗಳನ್ನು ಪರಿಗಣಿಸಿದಾಗ ಮೊದಲನೇದೇನು ಕೊಟ್ಟಿದ್ದಾರೆ, ನಮ್ಚಾ ಬರುವ ಗರ್ವಾಲ ಹಿಮಾಲಯ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು ನೋಡಿ. ನಮ್ಚಾ ಬರುವ ಗರ್ವಾಲ ಹಿಮಾಲಯದಲ್ಲಿ ಕಂಡು ಬರೋಂಗಿಲ್ಲ, ಟಿಬೇಟ್ ಹಿಮಾಲಯದಲ್ಲಿ ಕಂಡು ಬರುತ್ತೆ. ಸೊ ಒಂದನೇ ತಪ್ಪಾಗುತ್ತೆ. ಇನ್ನು ನಂದಾದೇವಿ ಕೊಮಾನ್ ಹಿಮಾಲಯದಲ್ಲಿ ಶ್ರೇಣಿಯಲ್ಲಿ ಕಂಡು ಬರುತ್ತೆ, ಇದು ಸರಿ ನೋಡಿರಿ. ಎರಡನೇದ್ದು ಸರಿಯಾದಂಥ ಆಯ್ಕೆ ಆಗುತ್ತೆ. ಇನ್ನು ನೋಕ್ರೆಕ್ ಸಿಕ್ಕಿಂ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗುತ್ತೆ. ಸೊ ಇಲ್ಲಿ ಎರಡು ಮಾತ್ರ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಸುದ್ದಿಯಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಲೆವೆಂಟ್ ಪದವು ಈ ಕೆಳಗಿನ ಯಾವ ಪ್ರದೇಶಗಳಿಗೆ ಸರಿಸುಮಾರು ಅನುರೂಪವಾಗಿದೆ ಅಂತ ಕೇಳ್ತಾರೆ. ಸೊ ಲೆವೆಂಟ್ ಅನ್ನುವಂತಹ ಪದ ಏನಪ್ಪ ಅಂತಂದರೆ ಪೂರ್ವ ಮೆಡಿಟೇರಿಯನ್ ತೀರಗಳ ಉದ್ದಕ್ಕೂ ಇರತಕ್ಕಂಥ ಪ್ರದೇಶಕ್ಕೆ ಲೆವೆಂಟ್ ಅಂತ ಕರೀತಾರೆ. ನೋಡ್ರಿ, ಪೂರ್ವ ಮೆಡಿಟೇರಿಯನ್ ಸಮುದ್ರದ ತೀರದ ಉದ್ದಕ್ಕೂ ಬರತಕ್ಕಂಥ ಪ್ರದೇಶಕ್ಕೆ ಲೆವೆಂಟ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ. ಸೊ ಮೇಲಿನ ಯಾವ ದೇಶವು ಅಫ್ಘಾನಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಯಾವ ದೇಶಗಳು ಅಫ್ಘಾನಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿವೆ ಅಂತ ಅಂದರೆ ಅಜರ್ಬೈಜಾನ ಇಲ್ಲ, ಅಜರ್ಬೈಜಾನ ಗಡಿಯನ್ನು ಹೊಂದಿಲ್ಲ. ಇನ್ನು ಕಿರ್ಗಿಸ್ತಾನ್ ಕೂಡ ಇಲ್ಲ. ತುಜಕಿಸ್ತಾನ್ ಹೊಂದಿದೆ, ತಜಿಕಿಸ್ತಾನ್ ಇದು ಅಫ್ಘಾನಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ತುರ್ಕಮೇನಿಸ್ತಾನ್ ಗಡಿ ಹೊಂದಿದೆ. ಇನ್ನು ಉಜ್ಬೇಕಿಸ್ತಾನ್ ಕೂಡ ಗಡಿಯನ್ನು ಹೊಂದಿದೆ. ಸೊ ಇಲ್ಲಿ 3, 4 ಮತ್ತು 5 ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದೇನು ಹೇಳುತ್ತೆ, ಮೊನಾಜೈಟ್ ಎಂಬುದು ರೇರ್ ಅರ್ತ್ ಎಂಬ ಖನಿಜದ ಮೂಲವಾಗಿದೆ. ಸರಿಯಾಗುತ್ತೆ. ಮೊನಾಜೈಟ್ ಅನ್ನುವಂಥದ್ದು ರೇರ್ ಅರ್ತ್ ಮೆಟಲ್ ಎಂಬ ಒಂದು ಖನಿಜದ ಮೂಲ ಆಗುತ್ತೆ. ಇನ್ನು ಮೊನಾಜೈಟ್ ತೋರಿಯಂ ಅನ್ನು ಹೊಂದಿದೆ. ಸರಿಯಾಗುತ್ತೆ. ಮೊನಾಜೈಟ್ ಇದು ತೋರಿಯಂ ಅನ್ನು ಹೊಂದಿರತಕ್ಕಂಥ ಅದಿರಾಗುತ್ತೆ. ಇನ್ನು ಮೊನಾಜೈಟ್ ಸಂಪೂರ್ಣ ಭಾರತೀಯ ಕರಾವಳಿ ಮರಳಿನಲ್ಲಿ ಸ್ವಾಭಾವಿಕವಾಗಿ ಕಂಡುಬರುತ್ತದೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಸೊ ಎಲ್ಲ ಕಡೆ ಸ್ವಾಭಾವಿಕವಾಗಿ ಇದು ಕಂಡು ಬರೋಂಗಿಲ್ಲ. ಇನ್ನು ಭಾರತದಲ್ಲಿ ಸರ್ಕಾರಿ ಸಂಸ್ಥೆಗಳು ಮೊನಾಜೈಟನ್ನು ಮಾತ್ರ ಸಂಸ್ಕರಿಸಬಹುದು ಅಥವಾ ರಫ್ತು ಮಾಡಬಹುದು ಅನ್ನುವಂಥ ಹಕ್ಕನ್ನು ಹೊಂದಿವೆ. ಸೊ ಇದು ಕೂಡ ಸರಿಯಾಗುತ್ತೆ. ಮೂರನೇ ತಪ್ಪು. 1, 2 ಮತ್ತು 4 ಮಾತ್ರ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಉತ್ತರ ಗೋಳಾರ್ಧದಲ್ಲಿ ವರ್ಷದ ದೀರ್ಘವಾದ ಸಾಮಾನ್ಯವಾಗಿ ಯಾವ ದಿನ ಸಂಭವಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಗೋಳಾರ್ಧದಲ್ಲಿ ವರ್ಷದ ದೀರ್ಘವಾದ ದಿನ ಅಂತ ಯಾವ ದಿನ ಸಂಭವಿಸುತ್ತದೆ ಅಂತ ಅಂದರೆ ಜೂನ್ ತಿಂಗಳ ದ್ವಿತೀಯಾರ್ಧದಲ್ಲಿ ಇದು ಸಂಭವಿಸುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕೆಲವೊಮ್ಮೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಗುಚ್ಚಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಗುಚ್ಚಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದೇನು ಹೇಳುತ್ತೆ, ಇದು ಶಿಲೀಂಧ್ರವಾಗಿದೆ ಅಂತ ಕೊಟ್ಟಿದೆ. ಸರಿಯಾಗುತ್ತೆ. ಗುಚ್ಚಿ ಒಂದು ಶಿಲೀಂಧ್ರವಾಗಿದೆ. ಇನ್ನು ಎರಡನೇದ್ದು, ಇದು ಕೆಲವು ಹಿಮಾಲಯ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಇದು ಕೂಡ ಸರಿಯಾಗುತ್ತೆ. ಇದು ಎಲ್ಲ ಕಡೆ ಇಲ್ಲ, ಕೆಲವೊಂದಿಷ್ಟು ಹಿಮಾಲಯ ಅರಣ್ಯ ಪ್ರದೇಶಗಳಲ್ಲಿ ಮಾತ್ರ ಬೆಳೀತಕ್ಕಂಥದ್ದು. ಇನ್ನು ಇದನ್ನು ಈಶಾನ್ಯ ಭಾರತದ ಹಿಮಾಲಯ ತಪ್ಪಲಿನಲ್ಲಿ ವಾಣಿಜ್ಯಿಕವಾಗಿ ಬೆಳೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು ನೋಡಿ. ಈ ವಾಣಿಜ್ಯಿಕವಾಗಿ ಇದನ್ನು ಬೆಳೆಯಂಗಿಲ್ಲ. ಸೊ ಅರಣ್ಯ ಪ್ರದೇಶದಲ್ಲಿ ತಾನಾಗಿ ಬೆಳೀತಕ್ಕಂಥದ್ದು. 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ. ಮೇಲಿನವುಗಳಲ್ಲಿ ಸಾಮಾನ್ಯವಾಗಿ ಚಹಾ ಉತ್ಪಾದನೆ ಮಾಡುವಂತಹ ರಾಜ್ಯಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ನೋಡ್ರಿ, ಆಂಧ್ರ ಪ್ರದೇಶದಲ್ಲಿ ಚಹಾ ಬೆಳೆಯಲಾಗುತ್ತದೆ.
ಕೇರಳದಲ್ಲಿ ಕೂಡ ಬೆಳೆಯಲಾಗುತ್ತದೆ, ಹಿಮಾಚಲ ಪ್ರದೇಶದಲ್ಲಿ ಕೂಡ ಬೆಳೀತಾರೆ, ತ್ರಿಪುರಾದಲ್ಲಿ ಕೂಡ ಬೆಳೀತಾರೆ. ಸೊ ಇಲ್ಲಿ ಎಲ್ಲ 4 ರಾಜ್ಯಗಳಲ್ಲಿ ಚಹಾವನ್ನು ಬೆಳೆಯಲಾಗುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಜಲಾಶಯಗಳು ಮತ್ತು ರಾಜ್ಯಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಸರಿಯಾಗಿ ಹೊಂದಾಣಿಕೆಯಾಗುತ್ತಿಲ್ಲ ಅಂತ ಕೇಳ್ತಾರೆ, ಅಂದರೆ ತಪ್ಪಾಗಿ ಹೊಂದಾಣಿಕೆ ಆಗ್ತಕ್ಕಂಥವು. ಸೊ ಇಲ್ಲಿ ಘಟಪ್ರಭಾ ತೆಲಂಗಾಣ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಇನ್ನು ಗಾಂಧಿ ಸಾಗರ್ ಮಧ್ಯಪ್ರದೇಶ, ಇದು ಸರಿಯಾಗಿದೆ. ಇಂದಿರಾ ಸಾಗರ್ ಅನ್ನುವಂಥದ್ದು ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಇನ್ನು ಮೈತಾನ್ ಛತ್ತೀಸ್ಗಢ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ತಪ್ಪಾಗಿರುವು ಯಾವುವು ಅಂತ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ತಪ್ಪಾಗಿರುವು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಮೂರನೇದು ಏನು ಹೇಳುತ್ತೆ ನೋಡಿ, ಇಂದಿರಾ ಸಾಗರ್ ಅನ್ನುವಂಥದ್ದು ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಂಧ್ರ ಪ್ರದೇಶದಲ್ಲಿ ಇಲ್ಲ, ಇದು ಮಧ್ಯಪ್ರದೇಶದಲ್ಲಿದೆ, MP ಯಲ್ಲಿ. ಇಂದಿರಾ ಸಾಗರ್ ಡ್ಯಾಮ್ ಕಂಡು ಬರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ. ಇನ್ನು ಮೈತಾನ್ ಕಂಡು ಬರ್ತಕ್ಕಂಥದ್ದು ಜಾರ್ಖಂಡ್ನಲ್ಲಿ ಕಂಡು ಬರುತ್ತೆ, ಜಾರ್ಖಂಡ್. ಸೊ ಅದಕ್ಕೋಸ್ಕರ ಇದು ಕೂಡ ತಪ್ಪಾಗುತ್ತೆ. ಸೊ ಇಲ್ಲಿ ಇದು ಕರ್ನಾಟಕ, ಘಟಪ್ರಭಾ ಕಂಡು ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಸೊ 1, 3 ಮತ್ತು 4 ಈ 3 ತಪ್ಪಾಗ್ತವೆ. ಸೊ ಕೇವಲ 3 ಜೋಡಿಗಳು ತಪ್ಪಾಗಿರ್ತಕ್ಕಂಥಗಳು ಅಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಎತ್ತರದ ಮೋಡಗಳು ಪ್ರಾಥಮಿಕವಾಗಿ ಸೌರ ವಿಕಿರಣವನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಭೂಮಿಯ ಮೇಲ್ಮೈಯನ್ನು ತಂಪಾಗಿರಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಇಲ್ಲಿ ಸರಿಯಾಗುತ್ತೆ. ಸೊ ಎತ್ತರದ ಮೋಡಗಳಿದಾವಲ್ಲ, ಇವು ಪ್ರಾಥಮಿಕವಾಗಿ ಸೌರ ವಿಕಿರಣವನ್ನು ಏನಪ್ಪ ಅಂದರೆ ಪ್ರತಿಬಿಂಬಿಸುತ್ತವೆ ಮತ್ತು ಭೂಮಿಯ ಮೇಲ್ಮೈಯನ್ನು ತಂಪಾಗಿಡುವ ಕೆಲಸವನ್ನು ಮಾಡುತ್ತವೆ, ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಎರಡನೇದು ಏನು ಹೇಳುತ್ತೆ, ಕೆಳಮಟ್ಟದ ಮೋಡಗಳು ಭೂಮಿಯ ಮೇಲ್ಮೈಯಿಂದ ಹೊರಹೊಮ್ಮುವ ಅತಿಗೆಂಪು ವಿಕಿರಣವನ್ನು ಹೆಚ್ಚಾಗಿ ಹೀರಿಕೊಳ್ಳುತ್ತವೆ ಮತ್ತು ಹೀಗಾಗಿ ತಾಪಮಾನ ಏರಿಕೆಯ ಪರಿಣಾಮವನ್ನು ಉಂಟು ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಎರಡನೇದು ತಪ್ಪಾಗುತ್ತೆ, ಒಂದು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದು ಅಥವಾ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಇರುತ್ತೆ, ಬಿಡಿಬಿಡಿಯು ವಾಯವ್ಯ ಕೀನ್ಯಾದಲ್ಲಿರುವ ಒಂದು ದೊಡ್ಡ ನಿರಾಶ್ರಿತರ ವಸಾಹತು ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಬಿಡಿಬಿಡಿ ಅನ್ನುವಂಥದ್ದು ವಾಯವ್ಯ ಕೀನ್ಯಾದಲ್ಲಿರ್ತಕ್ಕಂಥ ಒಂದು ದೊಡ್ಡ ನಿರಾಶ್ರಿತರ ವಸಾಹತು ಅಲ್ಲ ಇದು. ಇನ್ನು ದಕ್ಷಿಣ ಸುಡಾನ್ ಯುದ್ಧದಿಂದ ಓಡಿ ಹೋದ ಕೆಲವರ ಬಿಡಿಬಿಡಿಯಲ್ಲಿ ವಾಸಿಸುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗುತ್ತೆ. ಅಂದರೆ ದಕ್ಷಿಣ ಸುಡಾನ್ನಲ್ಲಿರ್ತಕ್ಕಂಥ ಅಂತರ್ಯುದ್ಧ, ಇಂಟರ್ನಲ್ ವಾರ್ ನಡೀತಾ ಇದೆಯಲ್ಲ, ಸೊ ಅದರಿಂದ ಓಡಿ ಹೋದ ಕೆಲವರ ಬಿಡಿಬಿಡಿ ಎಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ನೆಕ್ಸ್ಟ್, ಸೊಮಾಲಿಯಾದಲ್ಲಿ ಅಂತರ್ಯುದ್ಧದಿಂದ ಪಲಾಯನ ಮಾಡಿದ ಕೆಲವು ಜನರು ಕೀನ್ಯಾದ ದಾದಾಬ್ ನಿರಾಶ್ರಿತರ ಸಂಕೀರ್ಣದಲ್ಲಿ ವಾಸಿಸುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪಾಗುತ್ತೆ, ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಇವೆಲ್ಲ ಕರೆಂಟ್ ಅಫೇರ್ ರಿಲೇಟೆಡ್ ಪ್ರಶ್ನೆಗಳು ಸ್ನೇಹಿತರೆ. ಸೊ ಈ ಟೈಪ್ ಪ್ರಶ್ನೆಗಳು ಬರ್ತವೆ ಅನ್ನೋದು ಐಡಿಯಾ ಇರಲಿ. ಸೊ ಇವಾಗಿನ ಕರೆಂಟ್ ಅಫೇರ್ ರಿಲೇಟೆಡ್ ಬರ್ತವೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಗುಜರಾತಿನಲ್ಲಿ ಭಾರತದ ಅತಿ ದೊಡ್ಡ ಸೌರ ಪಾರ್ಕ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಅತಿ ದೊಡ್ಡ ಸೌರ ಪಾರ್ಕ್ ಪ್ರಸ್ತುತ ಗುಜರಾತ್ನಲ್ಲಿಲ್ಲ, ರಾಜಸ್ಥಾನದಲ್ಲಿ ಐತಿ. ಇನ್ನು ಕೇರಳವು ಸಂಪೂರ್ಣ ಸೌರಶಕ್ತಿ ಚಾಲಿತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿದೆ, ಸರಿಯಾಗುತ್ತೆ. ಕೇರಳದಲ್ಲಿ ಸಂಪೂರ್ಣ ಸೌರಶಕ್ತಿ ಚಾಲಿತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಗಿದೆ. ಇನ್ನು ಗೋವಾ ಭಾರತದಲ್ಲಿ ಅತಿ ದೊಡ್ಡ ತೇಲುವ ಸೌರ ವಿದ್ಯುದೀಕರಣ ಯೋಜನೆಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪಾಗುತ್ತೆ. ಸೊ ಅತಿ ದೊಡ್ಡ ತೇಲುವ ಸೌರ ವಿದ್ಯುದೀಕರಣ ಗೋವಾದಲ್ಲಿಲ್ಲ. ಸೊ ಎರಡು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಖಗೋಳ ದೂರಗಳನ್ನು ಅಳೆಯಲು ಬೆಳಕಿನ ವರ್ಷಗಳಲ್ಲಿ ಅಥವಾ ಜ್ಯೋತಿರ್ವರ್ಷ ಅಳೆಯಲು ಕಾರಣ ಏನು ಅಂತ ಕೇಳ್ತಾರೆ. ಸೊ ಅಂದರೆ ಸೋಲಾರ್ ಸ್ಪೇಸ್ನಲ್ಲಿರ್ತಕ್ಕಂಥ ದೂರವನ್ನು ಬೆಳಕಿನ ವರ್ಷದಿಂದ ಅಳಿತಾರೆ. ಸೊ ಇದಕ್ಕೆ ಕಾರಣವೇನು ಅಂತಂದರೆ ಬೆಳಕಿನ ವೇಗ ಯಾವಾಗಲೂ ಒಂದೇ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಈ ಒಂದು ಬೆಳಕಿನ ವರ್ಷದ ವೇಗದಿಂದ ಸೋಲಾರ್ ಅಂದರೆ ಸ್ಪೇಸ್ನಲ್ಲಿರ್ತಕ್ಕಂಥ ಖಗೋಳ ವೇಗವನ್ನು ಅಳೆಯಲಾಗುತ್ತದೆ. ಭೂಗ್ರಹದ ಮೇಲಿನ ನೀರನ್ನು ಉಲ್ಲೇಖಿಸಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭೂಗ್ರಹ ಅಂದರೆ ನಮ್ಮ ಭೂಮಿ ಮೇಲಿರ್ತಕ್ಕಂಥ ನೀರನ್ನು ಉಲ್ಲೇಖಿಸಿ. ಸೊ ಇಲ್ಲಿ ಮೊದಲನೇ ಹೇಳಿಕೆ ಏನು ಹೇಳುತ್ತೆ,
ನದಿಗಳು ಮತ್ತು ಸರೋವರಗಳಲ್ಲಿನ ನೀರಿನ ಪ್ರಮಾಣವು ಅಂತರ್ಜಲಕ್ಕಿಂತ ಹೆಚ್ಚಾಗಿದೆ, ಇದು ತಪ್ಪು. ಸೊ ಅಂತರ್ಜಲನೇ ಜಾಸ್ತಿ ಇದೆ. ಸೊ ಇನ್ನು ಧ್ರುವೀಯ ಹಿಮಗಡ್ಡೆಗಳು ಮತ್ತು ಹಿಮನದಿಗಳಲ್ಲಿನ ನೀರಿನ ಪ್ರಮಾಣವು ಅಂತರ್ಜಲದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚು, ಇದು ಸರಿಯಾಗುತ್ತೆ. ಸೊ ಅಂದರೆ ಹಿಮಗಳನ್ನು ಕೂಡ ಹಿಡ್ಕೊಂಡ್ರೆ ಅಂತರ್ಜಲಕ್ಕಿಂತ ಇದೇ ಹೆಚ್ಚಾಗತ್ತೆ. ಸೊ ಇದು 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದರೆ ಮೊದಲನೇದು, ವಾಣಿಜ್ಯ ಮಾರುತಗಳ ಪ್ರಭಾವದಿಂದ ಉಷ್ಣವಲಯದ ಪ್ರದೇಶದಲ್ಲಿ ಸಾಗರಗಳ ಪಶ್ಚಿಮ ವಿಭಾಗಗಳು ಪೂರ್ವದ ವಿಭಾಗಗಳಿಗಿಂತ ಬೆಚ್ಚಗಿರುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಇನ್ನು ಎರಡನೇದು ಏನು ಹೇಳುತ್ತೆ, ಸಮಶೀತೋಷ್ಣ ವಲಯದಲ್ಲಿ ಪಶ್ಚಿಮ ಮಾರುತಗಳು ಅಂದರೆ ವೆಸ್ಟರ್ಲೀಸ್ ವಿಂಡ್ಸ್ ಅಂತ ಕರಿತೀವಿ, ಸಾಗರಗಳ ಪೂರ್ವ ವಿಭಾಗಗಳನ್ನು ಪಶ್ಚಿಮ ವಿಭಾಗಗಳಿಗಿಂತ ಹೆಚ್ಚು ಬೆಚ್ಚಗಾಗಿಸುತ್ತವೆ, ಇದು ಕೂಡ ಸರಿಯಾಗುತ್ತೆ. ವಾರ್ಮ್ ಕರೆಂಟ್ಸ್ ಬರ್ತವೆ. ಸೊ ಇದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಜಾಸ್ತಿ ಸಮಯ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ನೋಡಿಕೊಡ್ರಿ ನೀವೇ. ಸೊ 1 ಮತ್ತು 2 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ಸೊ ನಮಗೆ ಆಲ್ರೆಡಿ ಹೇಳಿದ್ದೆ ನಾನು, ಜಾಸ್ತಿ ಕ್ವಶನ್ಗಳು ಕವರ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಜೈವಿಕ ಭೂ ರಾಸಾಯನಿಕ ಚಕ್ರಗಳಲ್ಲಿ ಶಿಲೆಗಳ ಶಿಥಿಲೀಕರಣ ಅಥವಾ ವೆದರಿಂಗ್ ಚಕ್ರಕ್ಕೆ ಪೋಷಕಾಂಶ ಬಿಡುಗಡೆಯ ಮುಖ್ಯ ಮೂಲವಾಗಿದೆ ಅಂತ ಕೇಳ್ತಾರೆ. ಸೊ ವೆದರಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಫಾಸ್ಫರಸ್ ಸೈಕಲ್ ಅನ್ನುವಂಥದ್ದು ಇಲ್ಲಿ ಈ ಒಂದು ವೆದರಿಂಗ್ ಚಕ್ರಕ್ಕೆ ಪೋಷಕಾಂಶ ಬಿಡುಗಡೆಯ ಮುಖ್ಯ ಮೂಲವಾಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಪ್ರಕೃತಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿಲ್ಲದೆ ಮೇಲ್ಮೈಯಲ್ಲಿ ಅಸ್ತಿತ್ವ ಪಡೆದಿರುವುದು ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದು ಮಣ್ಣು ಇಲ್ಲದೇನೆ ಮೇಲ್ಮೈಯಲ್ಲಿ ಅಸ್ತಿತ್ವ ಪಡೆದಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇವಾಗ ಪ್ರೆಸೆಂಟ್ ಜರಿ ಗಿಡ. ಸೊ ಇದಕ್ಕೆ ಮಣ್ಣು ಬೇಕು, ಇದೇನಲ್ಲ. ಇನ್ನು ಕಲ್ಲು ಹೂವು, ಇದು ನೋಡ್ರಿ, ಕಲ್ಲಿನಲ್ಲಿ ಬೆಳೀತಕ್ಕಂಥ ಹೂವು ಮಣ್ಣು ಇಲ್ಲದೇನೆ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ಇದು ಸರಿಯಾಗುತ್ತೆ. ಇಲ್ಲಿ ಪಾಚಿ, ಇದಕ್ಕೂ ಮಣ್ಣು ಬೇಕು. ಇನ್ನು ಅಣಬೆ, ಇದು ಕೂಡ ಮಣ್ಣು ಬೇಕು. ಸೊ 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ಕಪ್ಪು ಹತ್ತಿ ಮಣ್ಣು ಕೆಳಗಿನ ಯಾವುದರ ಶಿಥಿಲೀಕರಣದಿಂದ ರಚನೆಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಬ್ಲ್ಯಾಕ್ ಸಾಯಿಲ್ ಅನ್ನುವಂಥದ್ದು ಬಿರುಕು ಜ್ವಾಲಾಮುಖಿ ಶಿಲೆಗಳಿಂದ ಇದು ಶಿಥಿಲೀಕರಣಗೊಂಡಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸಿಂಧೂ ನದಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ 4 ನದಿಗಳಲ್ಲಿ ಅವುಗಳಲ್ಲಿ 3 ಒಂದನ್ನು ಸೇರುತ್ತವೆ ಮತ್ತು ಈ ಒಂದು ನದಿ ಸಿಂಧೂ ನದಿಗೆ ನೇರವಾಗಿ ಸೇರುತ್ತದೆ. ಸಿಂಧೂ ನದಿಗೆ ನೇರವಾಗಿ ಸೇರತಕ್ಕಂಥ ನದಿ ಯಾವುದು ಅಂತ ಕೇಳ್ತಾರೆ. ಸೊ ಇದು ಯಾವುದಪ್ಪ ಅಂತಂದ್ರೆ ನದಿ, ಆಪ್ಷನ್ ಬಿ ಜೇಲಂ ನದಿ. ನೋಡಿ, ಜೀಲಂ ನದಿ ಇಲ್ಲ, ಇದಕ್ಕೆ 3 ನದಿಗಳು ಸೇರ್ತವೆ, ಇದು ಹೋಗಿ ಸಿಂಧೂ ನದಿಗೆ ಡೈರೆಕ್ಟಾಗಿ ಸೇರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಜೀಲಂ ಅಲ್ಲ, ಇದು ಸಟ್ಲೇಜ್ ನದಿ, ಇದು ಸಟ್ಲೇಜ್ ಇಲ್ಲಿ ಆನ್ಸರ್ ಆಗುತ್ತೆ, ಸಟ್ಲೇಜ್ ನದಿ. ನೆಕ್ಸ್ಟ್, ಭಾರತಕ್ಕೆ ಸಂಬಂಧಿಸಿದಂತೆ ದಿಡ್ವಾಣ, ಕುಚಮಾನ್ ಮತ್ತು ಸರ್ಗೋಲ್ ಮತ್ತು ಕತು ಇವು ಏನು ಅಂತ ಕೇಳಿದ್ದಾರೆ. ಸೊ ಹೆಸರುಗಳನ್ನು ನೋಡ್ತಕ್ಕಂಥದ್ದೇ ಏನಪ್ಪ ಅಂತಂದರೆ ಇವು ಲವಣ ಸರೋವರಗಳು, ಲವಣವನ್ನು ಹೊಂದಿರತಕ್ಕಂಥ ಸರೋವರಗಳಾಗಿವೆ. ನೆಕ್ಸ್ಟ್, ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ ಮೇಲಿನವುಗಳಲ್ಲಿ ಪೂರ್ವಘಟ್ಟಗಳಲ್ಲಿ ಉಗಮ ಹೊಂದುವ ನದಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಪೂರ್ವಘಟ್ಟಗಳಲ್ಲಿ ಉಗಮ ಹೊಂದತಕ್ಕಂಥ ನದಿಗಳು ಯಾವುವು ಅಂದರೆ ಬ್ರಾಹ್ಮಣಿ ಪೂರ್ವಘಟ್ಟದಲ್ಲಿಲ್ಲ, ನಾಗಾವಳಿ ಪೂರ್ವಘಟ್ಟದಲ್ಲಿ ಉಗಮ ಹೊಂದುತ್ತೆ, ಇನ್ನು ಸುವರ್ಣರೇಖಾ ಕೂಡ ಹೊಂದಂಗಿಲ್ಲ, ಇನ್ನು ವಂಶಧಾರ ಕೂಡ ಹೊಂದುತ್ತೆ. ಸೊ 2 ಮತ್ತು 4 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೋಡಿ, ನೆಕ್ಸ್ಟ್, ಪಾರ್ಮಾಕಲ್ಚರ್ ಕೃಷಿ ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಯಿಂದ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಸೊ ಪಾರ್ಮಾಕಲ್ಚರ್ ಅನ್ನುವಂಥದ್ದು ಕೃಷಿ ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಯಿಂದ ಹೇಗೆ ಭಿನ್ನವಾಗಿದೆ ಅಂತ ಅಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಮೊದಲನೇದು ಪಾರ್ಮಾಕಲ್ಚರ್ ಅಥವಾ ಸ್ಥಾಯಿ ಕೃಷಿ ಅಂತ ಕರಿತೀವಿ. ಬೇಸಾಯವು ಏಕ ಸಂಸ್ಕೃತಿಯ ವಿಧಾನಗಳನ್ನು ನಿರುತ್ಸಾಹಗೊಳಿಸುತ್ತದೆ, ಆದರೆ ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಯಲ್ಲಿ ಏಕ ಸಂಸ್ಕೃತಿಯ ವಿಧಾನಗಳಲ್ಲಿ ಪ್ರಧಾನವಾಗಿದೆ ಅನ್ನೋದು ಸರಿಯಾಗುತ್ತೆ. ಸೊ ಯಾವ ರೀತಿಯಾಗಿ ಭಿನ್ನವಾಗುತ್ತೆ ಅನ್ನೋದು ನೋಡಿದಾಗ ಎ ಸರಿಯಾಗುತ್ತೆ. ಇನ್ನು ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಯು ಮಣ್ಣಿನ ಲವಣಾಂಶದಲ್ಲಿ ಹೆಚ್ಚಳವನ್ನು ಉಂಟು ಮಾಡಬಹುದು, ಆದರೆ ಅಂತಹ ವಿದ್ಯಮಾನವು ಪಾರ್ಮಾಕಲ್ಚರ್ ಕೃಷಿಯಲ್ಲಿ ಕಂಡುಬರುವುದಿಲ್ಲ. ಇದು ಕೂಡ ಸರಿಯಾಗುತ್ತೆ. ಪಾರ್ಮಾಕಲ್ಚರ್ ಮತ್ತು ಸಾಂಪ್ರದಾಯಿಕ ಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂತೆ. ಇನ್ನು ಸಾಂಪ್ರದಾಯಿಕ ರಾಸಾಯನಿಕ ಕೃಷಿ ಶುಷ್ಕ ಪ್ರದೇಶದಲ್ಲಿ
ಸುಲಭವಾಗಿ ಸಾಧ್ಯ, ಆದರೆ ಪರ್ಮಾಕಲ್ಚರ್ ಕೃಷಿ ಇಂಥ ಪ್ರದೇಶದಲ್ಲಿ ಸುಲಭವಾಗಿ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು ನೋಡ್ರಿ. ಅರೆ ಶುಷ್ಕ ಪ್ರದೇಶದಲ್ಲೂ ಕೂಡ ಪಾರ್ಮಾ ಕೃಷಿ ಸುಲಭವಾಗಿ ಲಭ್ಯವಾಗುತ್ತೆ. ಸೊ ಅಂದರೆ ಸುಲಭವಾಗಿ ತನ್ನ ಎಫೆಕ್ಟನ್ನು ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ಮೂರನೇದೆಲ್ಲೋ ಹೇಳಿಕೆ ತಪ್ಪು ಅನಿಸ್ತಿದೆ. ಇನ್ನು ಮಲ್ಚಿಂಗ್ ಅಥವಾ ಹಸಿ ಗೊಬ್ಬರ ಹೊದಿಕೆ ಅಂತ ಕರಿತೀವಿ. ಅಭ್ಯಾಸವು ಪರ್ಮಾಕಲ್ಚರ್ ಕೃಷಿಯಲ್ಲಿ ಬಹಳ ಮುಖ್ಯವಾಗಿದೆ, ಆದರೆ ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಯಲ್ಲಿ ಇದು ಅಗತ್ಯವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಸೊ 1, 2 ಮತ್ತು 4 ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್, ಪಾಮ್ ಆಯಿಲ್ ಅಥವಾ ತಾಳೆ ಎಣ್ಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಪಾಮ್ ಆಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ತಾಳೆ ಎಣ್ಣೆ ಮರವು ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ತಾಳೆ ಎಣ್ಣೆ ಲಿಪ್ಸ್ಟಿಕ್ ಮತ್ತು ಸುಗಂಧ ದ್ರವ್ಯಗಳನ್ನು ಉತ್ಪಾದಿಸಲು ಕೆಲವು ಉದ್ಯಮಗಳಿಗೆ ಕಚ್ಚಾ ವಸ್ತುವಾಗಿದೆ. ಸರಿಯಾಗುತ್ತೆ. ಸೊ ಅಂದರೆ ಲಿಪ್ಸ್ಟಿಕ್ ಮತ್ತು ಸುಗಂಧ ದ್ರವ್ಯಕ್ಕೂ ಕೂಡ ಅದು ಕಚ್ಚಾ ವಸ್ತುವಾಗಿ ಮಾರ್ಪಟ್ಟಿದೆ. ಇನ್ನು ತಾಳೆ ಎಣ್ಣೆಯನ್ನು ಜೈವಿಕ ಡೀಸೆಲ್ ಉತ್ಪಾದಿಸಲು ಕೂಡ ಬಳಸ್ತಾರೆ. ಇದು ಕೂಡ ಸರಿಯಾಗುತ್ತೆ. ಸೊ 2 ಮತ್ತು 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ಜಲದಕ್ಷ ಬೆಳೆಯಾಗಿದೆ ಅಂತ ಕೇಳ್ತಾರೆ. ಅಂದರೆ ಕಡಿಮೆ ನೀರು ಬೇಕು ಬೆಳೆಯೋದಕ್ಕೆ ಅಂತ ಅಂದರೆ ಇದು ಕಬ್ಬು. ಕಡಿಮೆ ಜಲದಕ್ಷ ಅಂದರೆ ನಿಜ ಕಬ್ಬಿಗೆ ನೀರು ಜಾಸ್ತಿ ಬೇಕು. ಸೊ ಅಂದರೆ ಇದೇ ಆನ್ಸರ್. ಇಲ್ಲಿ ಕೀ ಆನ್ಸರಲ್ಲಿ ಕಬ್ಬು ಅಂತ ಕೊಟ್ಟಿದ್ದಾರೆ. ಬಟ್ ಜಲದಕ್ಷ ಅಂದರೆ ಜಾಸ್ತಿ ನೀರು ಬೇಕು ಕಬ್ಬಿಗೆ. ಸೊ ಇಲ್ಲೇನು ಜಲದಕ್ಷ ಅಂದರೆ ಕಡಿಮೆ ನೀರು ಬೇಕು ಅನಿಸುತ್ತೆ. ಸೊ ಯಾರಿಗೆ ಗೊತ್ತು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ನನಗಂತೂ ಅದು ಕನ್ನಡದಲ್ಲಿ ಅಷ್ಟೊಂದು ಗೊತ್ತಾಗಲ್ಲ. ನೆಕ್ಸ್ಟ್, ಸಾಗರದ ಸರಾಸರಿ ತಾಪಮಾನ ಓಪನ್ ಮೀನ್ ಟೆಂಪ್ರೇಚರ್ ಅಂತ ಕರಿತೀವಿ. OMT ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಓಪನ್ ಮೀನ್ ಟೆಂಪ್ರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುವು ಸರಿಯಾಗಿವೆ ಅಂತ ಅಂದರೆ, ಜನವರಿ-ಮಾರ್ಚ್ ಅವಧಿಯಲ್ಲಿ ನೈಋತ್ಯ ಹಿಂದೂ ಮಹಾಸಾಗರದಲ್ಲಿ 129 ಮೀಟರ್ ದೂರದಲ್ಲಿರುವ ಐಸೋಥರ್ಮ್ನ 26 ಡಿಗ್ರಿ ಸೆಲ್ಸಿಯಸ್ ಆಳದವರೆಗೆ OMTಯನ್ನು ಅಳೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಸೊ 1ನೇ ತಪ್ಪಾಗುತ್ತೆ. ಇನ್ನು 2ನೇದ್ದು, ಜನವರಿ-ಮಾರ್ಚ್ ಸಮಯದಲ್ಲಿ ಸಂಗ್ರಹಿಸಿದ OMTಯನ್ನು ಮಾನ್ಸೂನ್ನಲ್ಲಿ ಮಳೆಯ ಪ್ರಮಾಣವು ಒಂದು ನಿರ್ದಿಷ್ಟ ದೀರ್ಘಕಾಲೀನ ಸರಾಸರಿಗಿಂತ ಕಡಿಮೆಯಾಗಬಹುದೇ ಅಥವಾ ಹೆಚ್ಚಾಗಬಹುದೇ ಎಂದು ನಿರ್ಣಯಿಸಲು ಬಳಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಸೊ 2ನೇದು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಜೆಟ್ ಸ್ಟ್ರೀಮ್ಗಳು ಉತ್ತರ ಗೋಳಾರ್ಧದಲ್ಲಿ ಮಾತ್ರ ಸಂಭವಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಜೆಟ್ ಸ್ಟ್ರೀಮ್ ಅಲ್ಲಷ್ಟೇ ಅಲ್ಲ, ಕೆಳಗಡೆ ದಕ್ಷಿಣ ಗೋಳಾರ್ಧದಲ್ಲೂ ಕೂಡ ಸಂಭವಿಸ್ತಕ್ಕಂಥದ್ದು. ಇನ್ನು ಕೆಲವು ಚಂಡಮಾರುತಗಳು ಮಾತ್ರ ಕೇಂದ್ರದಲ್ಲಿ ಅಕ್ಷಿಯನ್ನು ಬಳಸುತ್ತವೆ. ಇದು ಸರಿಯಾಗಿದೆ. ಕೆಲವೊಂದಿಷ್ಟು ಮಾತ್ರ ಕೇಂದ್ರದಲ್ಲಿ ಅಕ್ಷಿಯನ್ನು ಬಳಸ್ತಕ್ಕಂಥದ್ದು. ಇನ್ನು ಚಂಡಮಾರುತದ ಅಕ್ಷಿಯೊಳಗಿನ ತಾಪಮಾನವು ಅದರ ಸುತ್ತಮುತ್ತಲಿನ ತಾಪಮಾನಕ್ಕಿಂತ 10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ. 10 ಡಿಗ್ರಿ ಸೆಲ್ಸಿಯಸ್ ಏನು ಕಡಿಮೆ ಇರೋಂಗಿಲ್ಲ. ಸೊ 2ನೇದು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕೆಳಗಿನ ಖನಿಜಗಳನ್ನು ಪರಿಗಣಿಸಿ. ಭಾರತದಲ್ಲಿ ಮೇಲಿನವುಗಳಲ್ಲಿ ಯಾವುದನ್ನು ಅಥವಾ ಅನ್ನು ಅಧಿಕೃತವಾಗಿ ಪ್ರಮುಖ ಖನಿಜಗಳಾಗಿ ಗೊತ್ತುಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದನ್ನಪ್ಪ ಅಂತಂದರೆ ಇಲ್ಲಿ ಬೆಂಟೋನೈಟ್ ಇದಲ್ಲ. ಸೊ ಒಂದೇದಲ್ಲ. ಇನ್ನು ಕ್ರೋಮೈಟ್ ಪ್ರಮುಖ ಖನಿಜವಾಗುತ್ತೆ. ಕೇನೈಟ್ ಕೂಡ ಹೌದು. ಇನ್ನು ಸಿಲ್ಲಿ ಮಾಲೈಟ್ ಕೂಡ ಹೌದು. ಸೊ ಈ 3 2, 3, 4 ಇಲ್ಲಿ ಆಪ್ಷನ್ಗಳು ಸರಿಯಾಗುತ್ತೆ. ಸೊ ಇವುಗಳನ್ನು ಪ್ರಮುಖ ಖನಿಜಗಳನ್ನಾಗಿ ಗೊತ್ತುಪಡಿಸಲಾಗಿದೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು, ಕಲ್ಲಿದ್ದಲು ಬೂದಿಯಲ್ಲಿ ಆರ್ಸೆನಿಕ್, ಸೀಸ್ ಮತ್ತು ಪಾದರಸವಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಕಲ್ಲಿದ್ದಲು ಬೂದಿಯಲ್ಲಿ ಆರ್ಸೆನಿಕ್, ಸೀಸ್ ಮತ್ತು ಪಾದರಸ ಇರ್ತಕ್ಕಂಥದ್ದು. ಮತ್ತು 2ನೇದ್ದು, ಕಲ್ಲಿದ್ದಲು ಉರಿಸುವ ವಿದ್ಯುತ್ ಸ್ಥಾವರಗಳು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಾರಜನಕದ ಆಕ್ಸೈಡ್ಗಳನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತದೆ. ಸೊ ಇದು ಕೂಡ ಸರಿಯಾಗುತ್ತೆ. ಇನ್ನು 3ನೇದ್ದು, ಭಾರತೀಯ ಕಲ್ಲಿದ್ದಲಿನಲ್ಲಿ ಹೆಚ್ಚಿನ ಬೂದಿ ಅಂಶವನ್ನು ಗಮನಿಸಲಾಗಿದೆ. ಸೊ ಇದು ಕೂಡ ಸರಿಯಾಗುತ್ತೆ. 3 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಡಿ 1, 2, 3 ಆನ್ಸರ್ ಆಗುತ್ತೆ. ನೆಕ್ಸ್ಟ್,
ಕೃಷಿಯಲ್ಲಿ ಫಲೀಕರಣದ ಅನುಕೂಲಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಕೃಷಿಯಲ್ಲಿ ಫಲೀಕರಣದ ಅನುಕೂಲಗಳು ಯಾವುವು ಅಂತ ಅಂದರೆ, ಮೊದಲನೇದು ನೀರಾವರಿ ನೀರಿನ ಕ್ಷಾರತೆಯನ್ನು ನಿಯಂತ್ರಿಸುವುದು ಸಾಧ್ಯ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ, ಫಲೀಕರಣದ ಅನುಕೂಲ ಆಗುತ್ತೆ ಇದು. ಇನ್ನು ರಾಕ್ ಫಾಸ್ಫೇಟ್ ಮತ್ತು ಇತರ ಎಲ್ಲ ಫಾಸ್ಫೇಟಿಕ್ ರಸಗೊಬ್ಬರಗಳ ಸಮರ್ಥ ಅನ್ವಯಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಇನ್ನು ಮೂರನೇದು ಸಸ್ಯಗಳಿಗೆ ಪೋಷಕಾಂಶಗಳ ಹೆಚ್ಚಳ ಸಾಧ್ಯ ಅಂತ ಕೊಟ್ಟಿದ್ದಾರೆ. ಸೊ ಇದು ಇಲ್ಲಿ ಆನ್ಸರ್ ಆಗಲ್ಲ, ಸಸ್ಯಗಳಿಗೆ ಪೋಷಕಾಂಶಗಳ ಹೆಚ್ಚಳ ಸಾಧ್ಯ, ಇದು ಸಂಬಂಧಪಡಂಗಿಲ್ಲ. ಇನ್ನು ರಾಸಾಯನಿಕ ಪೋಷಕಾಂಶಗಳ ಸೋರಿಕೆ ಕಡಿಮೆಯಾಗುವುದು ಸಾಧ್ಯ, ಇದು ಸರಿಯಾಗುತ್ತೆ. ಸೊ ಅಂದರೆ ರಾಸಾಯನಿಕಗಳನ್ನು ಕಡಿಮೆ ಮಾಡಲಾಗುತ್ತದೆ. ಸೊ 1 ಮತ್ತು 2 1, 2 ಮತ್ತು 4 ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಫಲೀಕರಣದ ಅನುಕೂಲಗಳು. ಕೃಷಿಯಲ್ಲಿ ಶೂನ್ಯ ಉತ್ತುವಿಕೆ ಅಥವಾ ಜೀರೋ ಟಲೀಸ್ ಅಂತ ಕರಿತೀವಿ ಅನುಕೂಲಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಶೂನ್ಯ ಉತ್ತುವಿಕೆಯ ಅನುಕೂಲಗಳು ಯಾವುವು ಅಂತ ಅಂದರೆ, ಮೊದಲನೇದು ಹಿಂದಿನ ಬೆಳೆಯ ಅವಶೇಷಗಳನ್ನು ಸುಡದೆ ಗೋಧಿ ಬಿತ್ತನೆ ಸಾಧ್ಯ, ಅಂದರೆ ಇದು ಸರಿಯಾಗುತ್ತೆ. ಅಂದರೆ ಸುಡಲಾರ್ದೇನೆ ನೆಕ್ಸ್ಟ್ ಬೆಳೆಯನ್ನು ಬಿತ್ತಲಿಕ್ಕೆ ಮಾಡೋಕ್ಕೆ ಬರುತ್ತೆ. ಇನ್ನು ಭತ್ತಗಳ ಸಸಿಗಳಿಗೆ ಪಾಲನೆ ಅಥವಾ ನರ್ಸರಿಯ ಅಗತ್ಯವಿಲ್ಲದೆ ಒದ್ದೆಯಾದ ಮಣ್ಣಿನಲ್ಲಿ ಬೀಜಗಳನ್ನು ನೇರವಾಗಿ ನೆಡುವುದು ಸಾಧ್ಯ, ಇದು ಕೂಡ ಸರಿಯಾಗುತ್ತೆ. ಅಂದರೆ ಈ ಒಂದು ಜೀರೋ ಟೇಲೇಜ್ಗೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮಣ್ಣಿನಲ್ಲಿ ಇಂಗಾಲದ ಅಥವಾ ಸೆಕ್ವೆಸ್ಟ್ರೇಷನ್ ಅಂತ ಕರಿತೀವಿ ಸಾಧ್ಯ. ಸೊ ಇದು ಕೂಡ ಸಾಧ್ಯವಾಗುತ್ತೆ ಶೂನ್ಯ ಉತ್ತುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂತೆ. ಸೊ ಇಲ್ಲಿ 3 ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಕೃಷಿಯಲ್ಲಿ ಬಯೋಚಾರ್ನ ಬಳಕೆ ಏನು ಅಂತ ಕೇಳಿದ್ದಾರೆ. ಸೊ ಕೃಷಿ ಒಳಗಡೆ ಬಯೋಚಾರ್ನ ಬಳಕೆ ಏನಪ್ಪ ಅಂತಂದರೆ, ಮೊದಲನೇದು ಲಂಬ ಕೃಷಿಯಲ್ಲಿ ಬೆಳೆಯುತ್ತಿರುವ ಮಾಧ್ಯಮದ ಭಾಗವಾಗಿ ಬಯೋಚಾರನ್ನು ಬಳಸಬಹುದಾಗಿದೆ, 1ನೇದು ಸರಿಯಾಗುತ್ತೆ. ಲಂಬ ಕೃಷಿಯಲ್ಲಿ ಬೆಳೀತಕ್ಕಂಥ ಮಾಧ್ಯಮದ ಭಾಗವಾಗಿ ಬಯೋಚಾರನ ಬಳಸಬಹುದು. ಇನ್ನು ಬಯೋಚಾರ್ ಬೆಳೆಯುತ್ತಿರುವ ಮಾಧ್ಯಮದ ಒಂದು ಭಾಗವಾಗಿದ್ದಾಗ ಇದು ಸಾರಜನಕ ಸ್ಥಿರೀಕರಣ ಅಥವಾ ನೈಟ್ರೋಜನ್ ಫಿಕ್ಸಿಂಗ್ ಅಂತ ಕರಿತೀವಿ, ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಸೊ ಇದು ಕೂಡ ಸರಿಯಾಗುತ್ತೆ, ಏನು ಬಯೋಚಾರ್ನ ಬಳಕೆ ಮಾಡೋದ್ರಿಂದ. ಇನ್ನು ಬಯೋಚಾರ್ ಬೆಳೆಯುತ್ತಿರುವ ಮಾಧ್ಯಮದ ಒಂದು ಭಾಗವಾಗಿದ್ದಾಗ ಅದು ನೀರನ್ನು ಹೆಚ್ಚು ಸಮಯದವರೆಗೆ ಉಳಿಸಿಕೊಳ್ಳಲು ಮಾಧ್ಯಮವನ್ನು ಶಕ್ತಗೊಳಿಸುತ್ತದೆ, ಇದು ಕೂಡ ಸರಿಯಾಗುತ್ತೆ. ಬಯೋಚಾರನೆ ಸಂಬಂಧಪಟ್ಟಿರ್ತಕ್ಕಂಥ 3 ಆಯ್ಕೆಗಳು ಸರಿಯಾಗ್ತವೆ ಇಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ, ಮೊದಲನೇದು ಕಲ್ಲಿದ್ದಲು ವಲಯವನ್ನು ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಕರಣಗೊಳಿಸಿದೆ, ಸರಿಯಾಗಿದೆ. ಅಂದರೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಅವರು ಇದ್ದರು. ಸೊ ಆವಾಗ ಕಲ್ಲಿದ್ದಲು ವಲಯವನ್ನು ರಾಷ್ಟ್ರೀಕರಣಗೊಳಿಸಲಾಗಿದೆ. ಈಗ ಕಲ್ಲಿದ್ದಲು ಬ್ಲಾಕ್ಗಳನ್ನು ಲಾಟ್ರಿ ಆಧಾರದ ಮೇಲೆ ಹಂಚಲಾಗುತ್ತದೆ, ಇದು ತಪ್ಪು, ಲಾಟ್ರಿ ಆಧಾರದ ಮೇಲೆ ಹಂಚಂಗಿಲ್ಲ. ಇನ್ನು ಇತ್ತೀಚಿನವರೆಗೂ ದೇಶೀಯ ಪೂರೈಕೆಯ ಕೊರತೆಯನ್ನು ಪೂರೈಸಲು ಭಾರತದ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ, ಇದು ಕೂಡ ತಪ್ಪಾಗುತ್ತೆ. ಸ್ವಾವಲಂಬಿ ಏನು ಆಗಿಲ್ಲ, ಬೇರೆ ದೇಶದಿಂದ ತರಿಸ್ಕೊಳ್ಳುತ್ತೆ. ಸೊ 1 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ ಮೇಲೆ ತಿಳಿಸಿದ ರಾಜ್ಯಗಳನ್ನು ಉಲ್ಲೇಖಿಸಿ ರಾಜ್ಯದ ಒಟ್ಟು ಪ್ರದೇಶಕ್ಕೆ ಅರಣ್ಯ ವ್ಯಾಪ್ತಿಯ ಶೇಕಡಾವಾರು ಪ್ರಮಾಣದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಆರೋಹಣ ಕ್ರಮ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಆರೋಹಣ ಕ್ರಮವನ್ನು ನೋಡಿದಾಗ ಫಸ್ಟ್ ಯಾವುದು ಬರುತ್ತೆ ಅಂತ ಅಂದರೆ ಮಹಾರಾಷ್ಟ್ರ ಬರುತ್ತೆ. ಫಸ್ಟ್ ಯಾವುದು ಬರುತ್ತೆ? ಫಸ್ಟ್ ಮಹಾರಾಷ್ಟ್ರನ ಬರುತ್ತೆ. ಸೊ ಅದಾದಮೇಲೆ ಸೆಕೆಂಡ್ ಬರ್ತಕ್ಕಂಥದ್ದು ಮಧ್ಯಪ್ರದೇಶ, ಸೆಕೆಂಡ್ ಅದಾದಮೇಲೆ ಬರ್ತಕ್ಕಂಥದ್ದು ಒಡಿಶಾ ಬರುತ್ತೆ. ಸೊ ಕೊನೆಗೆ ಇದು ಏನಪ್ಪ ಅಂದರೆ ಛತ್ತೀಸ್ಗಢ ಬರುತ್ತೆ. ಸೊ ಇಲ್ಲಿ ನೋಡಿ 3, 2, 4, 1 ಅಂದರೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಸಮುದ್ರ ಮತ್ತು ಗಡಿ ದೇಶಗಳನ್ನು ಕೊಟ್ಟಿದ್ದಾರೆ. ಸೊ ಮೇಲಿನ ಕೊಟ್ಟಿರೋ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಎಡ್ರಿಯಾಟಿಕ್ ಸಮುದ್ರ ಅಲ್ಬೇನಿಯಾ ದೇಶದ ಗಡಿ ದೇಶದಲ್ಲಿ ಕಂಡುಬರುತ್ತೆ, ಸರಿಯಾಗಿದೆ. ಇನ್ನು ಕಪ್ಪು ಸಮುದ್ರ ಕ್ರೊಯೇಷಿಯಾ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಕ್ರೊಯೇಷಿಯಾ ಕಪ್ಪು ಸಮುದ್ರದ ಗಡಿ ರೇಖೆಯಲ್ಲಿ ಬರೋಂಗಿಲ್ಲ. ಇನ್ನು ಕ್ಯಾಸ್ಪಿಯನ್ ಸಮುದ್ರದ ಗಡಿಯಲ್ಲಿ ಕಜಕಿಸ್ತಾನ್ ಕಂಡು ಬರೋಂಗಿಲ್ಲ, ಇದು ಕಂಡುಬರುತ್ತೆ, ಸರಿಯಾಗುತ್ತೆ ಇದು. ಇನ್ನು ಮೆಡಿಟೇರಿಯನ್ ಸಮುದ್ರದ ಅಡಿಯಲ್ಲಿ ಮೊರಾಕ್ಕೋ ದೇಶ ಕಂಡುಬರುತ್ತೆ, ಸರಿಯಾಗುತ್ತೆ. ಇನ್ನು ಕೆಂಪು ಸಮುದ್ರದ ಅಡಿಯಲ್ಲಿ ದಡದಲ್ಲಿ ಸಿರಿಯಾ ಕಂಡು ಬರೋಂಗಿಲ್ಲ. ಸೊ 5ನೇ ತಪ್ಪಾಗುತ್ತೆ. 1, 3 ಮತ್ತು 4 ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಕಳೆದ 5 ವರ್ಷಗಳಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಅಕ್ಕಿ ರಫ್ತು ಮಾಡಿದಂತಹ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಕಳೆದ 5 ವರ್ಷದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡಿರ್ತಕ್ಕಂಥ ದೇಶ ಯಾವುದಪ್ಪ ಅಂತಂದರೆ ಇದು ನಮ್ಮ ದೇಶ ಭಾರತ ಆಗುತ್ತೆ. ನೆಕ್ಸ್ಟ್,
ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಮೇಲೆ ಕೊಟ್ಟಿರುವ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಭಂಡಾರ ಪುಂಚ್ ಅಂತ ಹಿಮ ನದಿ ಯಾವ ನದಿಗೆ? ಯಮುನಾ ನದಿಗಿದೆ. ಸೊ ಸರಿಯಾಗುತ್ತೆ. ಇನ್ನು ಬಾರಾ ಸಿಗ್ರಿ ಅನ್ನುವಂಥದ್ದು ಚಿನಾಬ್ ನದಿಗಿದೆ. ಇದು ಕೂಡ ಸರಿಯಾಗುತ್ತೆ. ಮಿಲಾಮ್ ಅನ್ನುವಂಥದ್ದು ಮಂದಾಕಿನಿ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಇನ್ನು ಸಿಯಾಚಿನ್ ಅನ್ನುವಂಥದ್ದು ನುಬ್ರಾ ನದಿಗೆ. ಇದು ಸರಿಯಾಗುತ್ತೆ. ಇನ್ನು ಜೇಮ್ ಅನ್ನುವಂಥದ್ದು ಮಾನಸ ನದಿ. ಇದು ಕೂಡ ತಪ್ಪು. ಸೊ 1, 2 ಮತ್ತು 4 ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಏನಪ್ಪ ಅಂತಂದರೆ ಇದು 3 ಅಂತ ಬರಬೇಕಿದು. ಸೊ ಜೌಗು ಭೂಮಿಗಳು ಅಥವಾ ಸಂರಕ್ಷಣೆ ಮತ್ತು ನಿರ್ವಹಣೆ ನಿಯಮಗಳು 2010 ಇದು ಪ್ರಾಧಿಕಾರವು ನಿರ್ಧರಿಸಿದಂತೆ ಗದ್ದೆಗಳ ಬಸಿಯುವಿಕೆ ಪ್ರದೇಶ ಅಥವಾ ಜಲಾನಯನ ಪ್ರದೇಶಗಳನ್ನು ಸಹ ಒಳಗೊಂಡಿದೆ ಅನ್ನುವುದು ಜೌಗು ಪ್ರದೇಶದ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ 3ನೇದು ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಯಾಗುತ್ತೆ ನೋಡಿ. ಜೌಗು ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವೆರಡು ತಪ್ಪು. ಸೊ ಇವೇನು ಓದೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಈ ಕೆಳಗಿನ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಯಾವುದು ಸಂಪೂರ್ಣವಾಗಿ ಸಮಶೀತೋಷ್ಣ ಅಲ್ಪೈನ್ ವಲಯದಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಯಾವುದಂತಂದರೆ ಹೂವುಗಳ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಸಮಶೀತೋಷ್ಣ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಕಂಡುಬರತಕ್ಕಂಥ ಅಲ್ಪೈನ್ ವಲಯವಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆಯಾಗುತ್ತೆ. ನೆಕ್ಸ್ಟ್, ಜೂನ್ 21ರಂದು ಸೂರ್ಯ ಅಂತ ಕೇಳಿದ್ದಾರೆ. ಸೊ ಜೂನ್ 21ರಂದು ಸೂರ್ಯ ಏನು ಮಾಡ್ತಾನೆ? ಆರ್ಕ್ಟಿಕ್ ವೃತ್ತದಲ್ಲಿ ದಿಗಂತದ ಕ್ಷಿತಿಜದ ಕೆಳಗೆ ಮುಳುಗುವುದಿಲ್ಲ ಅನ್ನುವುದು ಸರಿಯಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆಯಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಸ್ಯಗಳ ಗುಂಪನ್ನು ಹೊಸ ಪ್ರಪಂಚ ಅಥವಾ ನ್ಯೂ ವರ್ಲ್ಡ್ದಲ್ಲಿ ಬೆಳೆಸಲಾಯಿತು ಮತ್ತು ಹಳೆಯ ಪ್ರಪಂಚ ಓಲ್ಡ್ ವರ್ಲ್ಡ್ಗೆ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಹೊಸ ಪ್ರಪಂಚದಲ್ಲಿ ಬೆಳೆಸಿ ಹಳೆ ಪ್ರಪಂಚಕ್ಕೆ ಪರಿಚಯಿಸಿರ್ತಕ್ಕಂಥ ಯಾವುವು ಅಂತ ಅಂದರೆ ಇವು ತಂಬಾಕು, ಕೋಕ್ ಮತ್ತು ರಬ್ಬರ್. ಇವನ್ನ ಹೊಸ ಪ್ರಪಂಚದಲ್ಲಿ ಬೆಳೆಸಿ ಹಳೆ ಪ್ರಪಂಚಕ್ಕೆ ಪರಿಚಯಿಸಲಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏಷ್ಯಾಟಿಕ್ ಸಿಂಹವು ನೈಸರ್ಗಿಕವಾಗಿ ಭಾರತದಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ಸರಿಯಾಗುತ್ತೆ. ಏಷ್ಯಾಟಿಕ್ ಸಿಂಹ ಕಂಡುಬರ್ತಕ್ಕಂಥದ್ದು ಭಾರತದಲ್ಲಿ ಮಾತ್ರ. ಇನ್ನು ಡಬಲ್ ಹಂಪ್ಡ್ ಅಥವಾ 2 ಡುಬ್ಬದ ಒಂಟೆ ನೈಸರ್ಗಿಕವಾಗಿ ಭಾರತದಲ್ಲಿ ಮಾತ್ರ ಕಂಡುಬರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಎರಡನೇದು, ಇನ್ನು 1 ಕೊಂಬಿನ ಖಡ್ಗಮೃಗ ನೈಸರ್ಗಿಕವಾಗಿ ಭಾರತದಲ್ಲಿ ಮಾತ್ರ ಕಂಡುಬರುತ್ತೆ. ಇದು ಕೂಡ ತಪ್ಪಾಗುತ್ತೆ. ಸೊ 1 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಪ್ರಸಿದ್ಧ ಸ್ಥಳ ಮತ್ತು ನದಿಗಳು. ಸೊ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಪಂಢರಪುರ ಅನ್ನುವಂಥ ಚಂದ್ರಭಾಗ್ ಸರಿಯಾಗಿದೆ. ಸೊ ಚಂದ್ರಭಾಗ್ ನದಿ ಪಂಢರಪುರದಲ್ಲಿ ಕಂಡುಬರುತ್ತೆ. ಇನ್ನು ತಿರುಚನಾಪಳ್ಳಿ ಕಾವೇರಿ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಹಂಪಿಯಲ್ಲಿ ಮಲಪ್ರಭಾ ನದಿ ಕಂಡುಬರುತ್ತೆ. ಸರಿಯಾಗಿದೆ. ಸೊ ಮಲಪ್ರಭಾ ಇಲ್ಲ, ಇದು ತುಂಗಭದ್ರಾ ಕಂಡುಬರುತ್ತೆ ಹಂಪಿಯಲ್ಲಿ. ಸೊ ತಿರುಚನಾಪಳ್ಳಿಯಲ್ಲಿ ಕಾವೇರಿ ನದಿ ಕಂಡುಬರುತ್ತೆ. 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಅಗಸ್ತ್ಯಮಾಲಾ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಗುಂಪು ಇದೆ ಅಂತ ಕೇಳಿದ್ದಾರೆ. ಸೊ ಯಾವ ಗುಂಪು ಇದೆ ಅಂತ ಅಂದರೆ ನೆಯ್ಯರ್, ಪೆಪ್ಪರ ಮತ್ತು ಶೆಂಡರ್ನಿ ವನ್ಯಜೀವಿ ಅಭಯಾರಣ್ಯಗಳು, ಕಲಕಾಡ್, ಮುಂಡುಂತರೈ ಟೈಗರ್ ರಿಸರ್ವ್ ಇವೆರಡು ಕಂಡು ಬರ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕಳೆದ 5 ವರ್ಷಗಳಲ್ಲಿ ಭಾರತದಲ್ಲಿ ಖಾರಿಫ್ ಬೆಳೆ ಕೃಷಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಖಾರಿಫ್ ಬೆಳೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇದು ಏನು ಹೇಳುತ್ತೆ? ಭತ್ತದ ಕೃಷಿಯಲ್ಲಿರುವ ಪ್ರದೇಶವು ಅತಿ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ ಖಾರಿಫ್ ಬೆಳೆಗೆ. ಇನ್ನು ಜೋಳದ ಕೃಷಿ ಅಡಿಯಲ್ಲಿರ್ತಕ್ಕ ಪ್ರದೇಶ ಎಣ್ಣೆ ಕಾಳುಗಳಿಂದ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಇನ್ನು 3ನೇದು ಹತ್ತಿಯ ಕೃಷಿ ವಿಸ್ತೀರ್ಣ ಕಬ್ಬುಗಿಂತ ಹೆಚ್ಚಾಗಿದೆ. ಇದು ಕೂಡ ಸರಿಯಾಗುತ್ತೆ. ಇನ್ನು ಕಬ್ಬು ಸಾಗುವಳಿ ಪ್ರದೇಶವು ಸ್ಥಿರವಾಗಿ ಕಡಿಮೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಸೊ ಕಬ್ಬಿಂದೇನು ಕಡಿಮೆ ಆಗಿಲ್ಲ, ಆದರೆ ಹತ್ತಿದ ಹೆಚ್ಚಿಗೆ ಆಗಿದೆ. ಸೊ 1 ಮತ್ತು 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಭಾರತ ಸರ್ಕಾರಕ್ಕೆ ಕೆಳಗಿನ ಅಧಿಕಾರ ನೀಡುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವ ಅಧಿಕಾರವನ್ನು ನೀಡುತ್ತದೆ ಅಂತಂದರೆ ಏನಪ್ಪ ಅಂತಂದರೆ ಫಸ್ಟ್ ಇಲ್ಲಿ 2ನೇದು ಮಾತ್ರ ಸರಿಯಾಗುತ್ತೆ. ವಿವಿಧ ಮೂಲಗಳಿಂದ ಪರಿಸರ ಮಾಲಿನ್ಯಕಾರಕಗಳ ಹೊರಸೂಸುವಿಕೆಗೆ ಅಥವಾ ವಿಸರ್ಜನೆ ಕುರಿತಂತೆ ಮಾನದಂಡಗಳನ್ನು ರೂಪಿಸುವ ಅಧಿಕಾರವನ್ನು ನೀಡ್ತಕ್ಕಂಥದ್ದು. ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಇಲ್ಲಿಗೆ
ಈ ಒಂದು ಜಿಯೋಗ್ರಫಿ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡಿ. ಥ್ಯಾಂಕ್ ಯು ಸೊ ಮಚ್.